ಲಿವಿಂಗ್ ರೂಮ್ ಮೇಕಓವರ್ ಪಾರ್ಟ್ 1 ವಿಡಿಯೋದಲ್ಲಿ ಈ ಥರ ಇತ್ತು ಗೋಡೆ. ಇದನ್ನ ಒಂದು ರೇಂಜಿಗೆ ಪೇಂಟ್ ಮಾಡಿ, ಪುಟ್ಟಿ ಹಾಕಿ ಎಲ್ಲ ಮಾಡಿ ಒಂದು ರೇಂಜಿಗೆ ತಂದಿದ್ದೆ. ಆಮೇಲೆ ಅದಕ್ಕೆ ವಾಲ್ ಪೇಪರ್ ಅಂಟಿಸೋಣ ಅಂತ ಹೇಳಿ ಅದನ್ನ ಕಟ್ ಮಾಡಿದ್ದೀನಿ. ನಾನು ಫುಲ್ ಪೇಪರ್ ಅಂಟಿಸಿಲ್ಲ. ಚಿಕ್ಕ ಚಿಕ್ಕ ಒಂದು 18 ಸೆಂಟಿಮೀಟರ್ ಅಷ್ಟು ಅಗಲ ಅಗಲ ಸ್ಟ್ರಿಪ್ ಥರ ಕಟ್ ಮಾಡಿ ಅಂಟಿಸಿ, ಅದಕ್ಕೆ ಮತ್ತೆ ಗೋಲ್ಡ್ ಸ್ಟ್ರಿಪ್‌ನ ಅಂಟಿಸಿದ್ದೀನಿ. ಆ್ಯಕ್ಚುಲಿ ಕಡಿಮೆ ಆಯಿತು. ಇನ್ನೊಂದು ಶೀಟ್ ತರಿಸಿದ್ರೆ ನನಗೆ ಫುಲ್ ಗೋಡೆ ಆಗೋದು, ಚೆನ್ನಾಗಾಗೋದು. ಬಟ್ ಇದರಲ್ಲೇ ಮ್ಯಾನೇಜ್ ಮಾಡೋಣ ಅಂತ ಅದನ್ನೇ ಅಡ್ಜಸ್ಟ್ ಮಾಡಿದ್ದೀನಿ. ಕೆಳಗಡೆ ಹೇಗೂ ಕಾಣಿಸಲ್ಲ. ಆಮೇಲೆ ಅದು ನಾನು ಏನು ಮಾಡಿದ್ರು ಹಸಿ ಹಿಡ್ದಿರೋದು ಹೋಗಲೇ ಇಲ್ಲ. ನಾನು ಅದಕ್ಕೆ ಓನರಿಗೆ ಹೇಳಿ ಅದನ್ನು ಪರ್ಮನೆಂಟ್ ಸೊಲ್ಯೂಷನ್ ಏನಾದರೂ ಮಾಡಿಸ್ಬೇಕು ಅಂತ ಸುಮ್ಮನಾದೆ. ಮತ್ತು ಈ ಕಡೆ ಖಾಲಿ ಗೋಡೆಗೆ ಈ ಥರ ಒಂದು ಕ್ಯಾಪಲ್ಲಿ ರೌಂಡ್ ರೌಂಡ್ ಆರ್ಚ್ ಥರ ನಾನು ಮಾಡ್ಕೊತಾ ಇದ್ದೀನಿ. ಆಮೇಲೆ ಅದರ ಒಳಗಡೆ ಪೇಂಟ್ ಹಚ್ತಾ ಇದ್ದೀನಿ. ಹಸಿ ಗೋಡೆ ಅವಾಯ್ಡ್ ಮಾಡೋಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ ತುಂಬ ಜನ ಡ್ಯಾಮ್ ಪ್ರೂಫ್ ಹಾಕಿ ಅಂತ ಕಮೆಂಟ್ ಮಾಡಿದ್ರಿ. ತುಂಬ ಥ್ಯಾಂಕ್ ಯು. ಆದರೆ ಇದು ಅಷ್ಟು ಈಸಿಯಾಗಿ ಹೋಗಲ್ಲ. ಒಂದೇ ದಿನಕ್ಕೆ ಮತ್ತೆ ಕಿತ್ಕೊಂಡ್ಬರ್ತಾ ಇದೆ. ಸೊ ಅದಕ್ಕೆ ನಾವು ಪರ್ಮನೆಂಟ್ ಸೊಲ್ಯೂಷನ್ನೇ ಹುಡುಕಬೇಕು. ಎಲ್ಲಿ ಹಸಿ ಬೀಳ್ತಾ ಇದೆ ಅಂತ ನೋಡಿ ಅದನ್ನೇ ಸರಿ ಮಾಡಬೇಕು. ಈ ಗೋಡೆ ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ನೆಕ್ಸ್ಟ್ ಪಾರ್ಟಲ್ಲಿ ನಾನು ಫುಲ್ ಕಂಪ್ಲೀಟ್ ಮೇಕಓವರ್ ತೋರಿಸ್ತೀನಿ. ಇದಿನ್ನೂ ಅರ್ಧಂಬರ್ಧ ಆಗಿದೆ. ಅಲ್ಲಿವರೆಗೂ ಬಾಯ್.